ನಿಮ್ಗೆ ಇಷ್ಟವಾದಂಥ ಸಂಗತಿ ಏನು? ನನಗೆ ಭೂಮಿ ನೆಲದ ಕತೆ. ಕೋಲಾರದವ್ರು ನೀವು ಅಂತ? ಇಲ್ಲ, ಈ ಭೂಮಿ ಎಲ್ಲೋದ್ರೆ ಏನು ಸರ್, ಕೋಲಾರ್ಗೆ ಹೋದ್ರು ಕೋಲಾರದಲ್ಲಿ ಸ್ವಲ್ಪ ಚಿನ್ನ ಸಿಕ್ತಿತ್ತು, ಈಗಿಲ್ಲ. ಆ ವೈಟ್ ಶಲ್ಯ ಪಂಚೆ ಕಟ್ಕೊಂಡು ಸುಮ್ಮನೆ ಹಿಂಗೆ ನಿಂತ್ಕೊಂಡ್ರಂತೆ ಸರ್. ಆ ಕಣ್ಣಲ್ಲಿ ಹಂಗೇ ನೀರು ಹಿಂಗೆ ಇಳಿತಂತೆ ಸರ್. ಅಷ್ಟು ಕ್ರೌಡು, ಯಾರೂ ಸೈಲೆನ್ಸ್ ಹೇಳಿಲ್ವಂತೆ, ಅಷ್ಟು ಜನ ಹಂಗೇ ನೋಡ್ತಾ ಇದ್ರಂತೆ. ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ಧರಣೀಶ್ ಪುಕ್ಕನಕೆರೆ. ನನ್ನ ಜೊತೆ ಈಗ ಭಾಳ ಸದ್ದು ಮಾಡ್ತಿರುವಂತಹ ಲ್ಯಾಂಡ್ಲಾರ್ಡ್ ಸಿನಿಮಾದ ಸಂಭಾಷಣೆಕಾರ ಮಾಸ್ತಿ ಅವರಿದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ. ಮಾಸ್ತಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಲ್ಯಾಂಡ್ಲಾರ್ಡ್ ಬಗ್ಗೆ ಏನು ಹೇಳ್ತೀರಿ? ಲ್ಯಾಂಡ್ಲಾರ್ಡ್ ಬಗ್ಗೆ ನಾನು ಹೇಳೋದೇನಿಲ್ಲ ಸರ್, ಜನ ಈಚೆ ಹೇಳ್ತಾ ಇದ್ದಾರೆ. ಖುಷಿ ವಿಚಾರ ಏನು ಅಂದರೆ, ಏನು ಹೇಳಬೇಕು ಅನ್ನೋದನ್ನೆಲ್ಲ ಬರೆದು ಪೋಸ್ಟ್ ಮಾಡ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಅದು ಒಂಥರ ಬರವಣಿಗೆ ಕ್ರಾಂತಿ ಅಂತ ಹೇಳ್ಬೋದು. ಅಲ್ಲ, ಈಗ ಒಂದು ಸಿನಿಮಾ ಗೆಲ್ಲಲಿಕ್ಕೆ ಅಥವಾ ಸದ್ದು ಮಾಡಲಿಕ್ಕೆ ನಾನಾ ಕಾರಣಗಳಿರ್ತವೆ. ಸೊ ನಿಮಗೆ ಲ್ಯಾಂಡ್ಲಾರ್ಡ್ ಸಿನಿಮಾದಲ್ಲಿ ಏನು ಬಹಳ ಮುಖ್ಯವಾದಂತಹ ವಿಷಯ ಅಂತ ಅನಿಸುತ್ತೆ ಸರ್? ಒಂದು ಕನ್ನಡಿಗರಲ್ಲಿ ಇಲ್ಲ ನಮ್ಮ ಇಂಡಸ್ಟ್ರಿಯಲ್ಲಿ ರೆಗ್ಯುಲರ್ ಸಿನಿಮಾಗಳು ಮಾಡ್ತಾರೆ, ಅದೇ ಇದು ಏನು ವಿಶೇಷ ಇಲ್ಲ ಅಂತ ಒಂದು ಇದಿರುತ್ತೆ ಸರ್. ಯಾರೇ ಏನೇ ಮಾಡಿದ್ರೂ ಏನು ಅದರಲ್ಲಿ ವಿಶೇಷ ಅನ್ನೋದಿರುತ್ತೆ. ಸೊ ನಮ್ಮ ಲ್ಯಾಂಡ್ಲಾರ್ಡಲ್ಲಿ ವಿಶೇಷ ಅನ್ನೋದು ಇದೆ ಸರ್. ಶಿಕ್ಷಣದ ಸಂಬಂಧಪಟ್ಟಂಗೆ ಫಿಲಮ್ ರಿಲೀಸ್ ಆಗಿದೆ, ಹೇಳಿ, ರಿವೀಲ್ ಮಾಡಿ. ಸಂವಿಧಾನದ್ದಿದೆ, ಶಿಕ್ಷಣದ್ದಿದೆ, ತಂದೆ ಮಗಳ ಬಾಂಧವ್ಯದ್ದಿದೆ. ಮತ್ತು ನಿಮ್ಗೇನು ಇಷ್ಟ ಅದ್ರಲ್ಲಿ, ಇಡೀ ಸಿನಿಮಾದಲ್ಲಿ ನಿಮ್ಗೆ ಇಷ್ಟವಾದಂಥ ಸಂಗತಿ ಏನು? ನನಗೆ ಭೂಮಿ ನೆಲದ ಕತೆ. ಕೋಲಾರದವ್ರು ನೀವು ಅಂತ? ಇಲ್ಲ, ಈ ಭೂಮಿ ಎಲ್ಲೋದ್ರೆ ಏನು ಸರ್, ಕೋಲಾರ್ಗೆ ಹೋದ್ರು ಕೋಲಾರದಲ್ಲಿ ಸ್ವಲ್ಪ ಚಿನ್ನ ಸಿಕ್ತಿತ್ತು, ಈಗಿಲ್ಲ. ಸೊ ನೆಲದ ಕತೆಗಳು ಜಡೇಶ್. ಆದರೂ ಈಗ ನಿಮ್ಮ ನೆಲದ ಕತೆ, ನಿಮ್ಮ ನೆಲದ ಭಾಷೆನಲ್ಲಿ ನೀವು ಸಂಭಾಷಣೆ ಬರ್ತಿದ್ದೀರಿ, ಹಂಗಾಗಿ ಅದಕ್ಕೆ ಆ ಕಾರಣಕ್ಕೋಸ್ಕರ ಭೂಮಿ ಇಷ್ಟ ಆಗುತ್ತಾ? ಹಂಗೆ ನೋ ಸರ್, ಭಾಷೆ ಭೂಮಿ ಅಂದಾಗ ಅದು ಈಗ ನಾವು ಎಲ್ಲೇ ಇರಲಿ ಊರ ಕಡೆ ಅಂತ ಬಂದಾಗ ಒಂದು ಸ್ವಲ್ಪ ಸಾಫ್ಟ್ ಆಗ್ತೀವಿ. ಹಳೆ ಫ್ರೆಂಡ್ಸು, ಅಲ್ಲಿ ನಮ್ಮ ಕಾಲೇಜು, ನಮ್ಮ ಓಲ್ಡ್ ಇದಕ್ಕೆ ಕರ್ಕೊಂಡು ಹೋಗುತ್ತೆ. ಸೊ ನಾವು ಮಾಡ್ತಾ ಇರೋ ಪ್ರೊಫೆಷನಲ್ಲು ನಮ್ಮ ನೆಲದ್ದೇ ಬಂದಾಗ ಅದೊಂದು, ನೀವು ಹೇಳ್ದಂಗೆ ಒಂದು ಖುಷಿಯಿಂದ ಮಾಡೋವಂಥದ್ದು ಆಗುತ್ತೆ. ಈಗ ಒಂದು ಕ್ಷಣಕ್ಕೆ ನೀವು ಲ್ಯಾಂಡ್ಲಾರ್ಡ್ ಸಿನಿಮಾದ ಡೈಲಾಗ್ ಬರ್ದಿಲ್ಲ ಅನ್ಕೊಬಿಡಿ, ಲ್ಯಾಂಡ್ಲಾರ್ಡ್ ಸಿನಿಮಾದ ಡೈಲಾಗ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? ಲ್ಯಾಂಡ್ಲಾರ್ಡ್ ಸಿನಿಮಾ ಡೈಲಾಗ್ಗೆ ನಾನು ಬರ್ದಿಲ್ಲ ಅಂದ್ರೂ ಒಂದು 60% ಅಂತೂ ಕೊಡ್ತೀನಿ ಸರ್. ಅಷ್ಟೇನಾ? ಬೇರೆಯವ್ರು ಬರ್ದಿದ್ರೇನ? ಅಲ್ಲ, ಅಂದರೆ ನೀವೊಬ್ಬ ವೀಕ್ಷಕ ಆಗಿ ನೋಡಿದ್ರೆ ನಿಮ್ಗೇನು ಅನಿಸುತ್ತೆ ಆ ಸಿನಿಮಾದ ಡೈಲಾಗ್ಗಳು ಅಂತ? 90 ಮಾರ್ಕ್ಸ್ ಕೊಡ್ತೀನಿ ಸರ್. ಹೌದಾ? ಹಾಂ ಸರ್. ಯಾಕೆಂದರೆ ಪ್ರತಿಯೊಂದು ಪಾತ್ರನೂ ಮಾತಾಡುತ್ತೆ, ಯಾವುದೂ ಔಟ್ ಆಫ್ ಬಾಕ್ಸ್ ಇಲ್ಲ. ಸುಮ್ಮನೆ ಬಂದು ಏನೋ ಒಂದು ಹೇಳ್ಬಿಟ್ಟು ಹೋಗ್ಬಿಟ್ರು ಅಂತಲ್ಲ, ಯಾವ ಪಾತ್ರ ಏನೇ ಮಾತಾಡಿದ್ರು ಅದಕ್ಕೊಂದು ಡೈಲಾಗ್ ಅಂತ ಹೇಳಿದೆ ತೂಕ ಇದೆ. ಮತ್ತು ಕತೆ ಅಷ್ಟು ಗಟ್ಟಿಯಾಗಿರೋದ್ರಿಂದ ಅಲ್ಲಿ ಆಡೋ ಮಾತುಗಳು, ಅಲ್ಲಿ ಬಿದ್ದಿರೋ ಪಾತ್ರಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಪ್ರೆಷರ್ ಇತ್ತು ಆ ಸಿನಿಮಾ ಮಾಡ್ಬೇಕಾದ್ರೆ? ಪ್ರೆಷರ್ ಅಂದರೆ ಜಡೇಶ್ ಸ್ವಲ್ಪ ಕೂಲಾಗಿ ಹ್ಯಾಂಡಲ್ ಮಾಡ್ತಾರೆ ಸರ್. ಜಡೇಶ್ ತಾನು ನಮ್ಮನ್ನೆಲ್ಲ ನಾನ್ ಸ್ಟ್ರೈಕಲ್ಲಿ ನಿಲ್ಲಿಸ್ಬಿಟ್ಟು ತಾನು ಸ್ಟ್ರೈಕ್ ಹೋಗ್ತಾರೆ. ಓಕೆ. ಸೊ ಲಾಸ್ಟ್ ಬಾಲು ಸಿಂಗಲ್ ರನ್ ತೊಗೊಂಡು ತಿರ್ಗಾ ನಮ್ಮ ನಾನ್ ಸ್ಟ್ರೈಕಲ್ಲೇ ನಿಲ್ಲಿಸ್ಕೊಂಡು ಆಡ್ತಾರೆ. ಅವ್ರಿಗೆ ಸ್ಟ್ಯಾಂಡಿಂಗ್ ಕೊಡಬೇಕಷ್ಟೆ. ಓಕೆ. ಸೊ ಹಂಗಾಗಿ ಪ್ರೆಷರ್ ಕಮ್ಮಿ. ಪ್ರೆಷರ್ ಕಮ್ಮಿ. ಓಕೆ. ನಾನು ಲ್ಯಾಂಡ್ಲಾರ್ಡ್ ಸಿನಿಮಾ ಜೊತೆಗೆ ಒಟ್ಟಾರೆ ನಿಮ್ಮ ಸಿನಿ ಜರ್ನಿ ಬಗ್ಗೆನೂ ಮಾತಾಡಬೇಕು ಅಂತ ಅನಿಸಿತ್ತು. ಆಮೇಲೆ ನಿಮ್ಮ ಪ್ರೊಫೆಷನ್, ಸಂಭಾಷಣೆಕಾರರ ವೃತ್ತಿ ಬಗ್ಗೆನೂ ಮಾತಾಡಬೇಕು ಅನ್ನಿಸ್ತು. ಮಾತಾಡ್ತೀನಿ. ವೀಕ್ಷಕರೇ, ಒಂದು ಸ್ಮಾಲ್ ರಿಕ್ವೆಸ್ಟ್, ಮಾಸ್ತಿಯವ್ರ ಜೊತೆಗೆ ನಮ್ಮ ಮಾತುಕತೆಯನ್ನು ಶುರು ಮಾಡ್ತೀನಿ, ಮುಂದುವರಿಸ್ತೀನಿ. ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ಏನಪ್ಪ ಅಂದರೆ, ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಮತ್ತು ಮಾಸ್ತಿಯವ್ರ ಜೊತೆಗೆ ನಮ್ಮ ಮಾತುಕತೆ. ಈಗ ಈ ಲ್ಯಾಂಡ್ಲಾರ್ಡ್ ಸಿನಿಮಾದ ವಿಷಯಕ್ಕೆ ಬಂದರೆ, ಇದು ಹಿಂದಿನ 80ರ ದಶಕದ ಕತೆ. ಹೌದು ಸರ್. ಆಗಿನ ಸಂದರ್ಭ ಬೇರೆ, ಭಾಷೆನೂ ಕೂಡ ಬದಲಾಗಿರ್ತದೆ, ಪರಿಸ್ಥಿತಿಗಳು ಬದಲಾಗಿರ್ತವೆ. ಅಂದರೆ ಕಥೆಯ ಸ್ವಲ್ಪ ಆಳಕ್ಕೆ ಇಳಿಬೇಕು, ನೀವು ಪಾತ್ರಗಳ ಆಳಕ್ಕೆ ಇಳಿಬೇಕು, ಪರಿಸ್ಥಿತಿಗಳ ಅರ್ಥಕೋಬೇಕು, ಇದೆಲ್ಲ ಇರ್ತದೆ. ಆ ಚಾಲೆಂಜಸ್ ಹೆಂಗಿದ್ವು? ಚಾಲೆಂಜಸ್ಸು ಹಿಂದೆ ಕಾಟೇರ ನಾನು ಜಡೇಶ್ ಒಟ್ಟಿಗೆ ಕೆಲಸ ಮಾಡಿದ್ದೀವಿ ಸರ್. ಅದು ನೆಲದ ಕಥೆನೇ. ಇಂದಿರಾ ಗಾಂಧಿ ಅವರು ತಗೊಂಡು ಬಂದಿದ್ದ ಅಮೆಂಡ್ಮೆಂಟ್ ಮೇಲೆ ಮಾಡಿದ್ದಿತ್ತು. ಸೊ ಜಾತಿ ಪದ್ಧತಿ ಮೇಲಿತ್ತು. ಸೊ ಈ ಸಿನಿಮಾಗೆ ನಮ್ಗೆ ಅದೊಂದು ಸ್ವಲ್ಪ ಹೆಲ್ಪ್ ಆಯಿತು, ಜನ ಸ್ವೀಕರಿಸಿದ್ರು. ಸೊ ಜಡೇಶ್ ಅವರಿಗೆ ಈ ಥರ ಸಬ್ಜೆಕ್ಟ್ ಜನ ತಗೋತಾರೆ ಅನ್ನೋದು ಒಂದು ಗ್ರಿಪ್ ಇತ್ತು.
ಸೊ ನಾವು ಇದಕ್ಕೆ ಬಂದಾಗ ಕಂಟಿನ್ಯೂ ಮಾಡಿದ್ವಿ. ಸೊ ಅಲ್ಲೂ ನಾನು ಡೈಲಾಗ್ ರೈಟರ್ ಆಗಿದ್ದೆ, ಇಲ್ಲೂ ಡೈಲಾಗ್ ರೈಟ್ರಾಗಿ ಬಂದೆ. ಜಡೇಶ್ ಅವರು ಅಲ್ಲೂ ಕತೆಗಾರರಾಗಿದ್ದರು, ಡೈರೆಕ್ಟ್ರಾಗಿ ಬಂದರು. ಕಾಟೇರ ಮತ್ತು ಲ್ಯಾಂಡ್ ಲಾರ್ಡ್ ನಿಮಗೆ ಒಬ್ಬ ಸಂಭಾಷಣೆಕಾರರಾಗಿ ಏನು ಭಿನ್ನವಾಗಿದೆ ಅಂತ ಅನಿಸುತ್ತೋ? ಕತೆ ಜಾನರ್ ಒಂದೇ, ಆದರೆ ಕತೆ ಬೇರೆ. ಅದು ಒಂದು ಊರಿಗೋಸ್ಕರ, ಒಂದು ಅಮೆಂಡ್ಮೆಂಟ್ಗೋಸ್ಕರ ಹೋರಾಡುವಂಥ ಚಮ್ಮಾರ, ಅಂದರೆ ಇವರು ಕಮ್ಮಾರ. ಬಟ್ ಇದರಲ್ಲಿ ಒಂದು 2 ಎಕರೆ ಜಮೀನಿಗೋಸ್ಕರ ತನ್ನ ಪರ್ಸ್ನಲ್ ಆಗಿ ತಗೊಂಡು ತನ್ನ ಸಮುದಾಯ ಎಷ್ಟು ಕಾಲು ತುಳಿತಕ್ಕೆ ಒಳಗಾಗ್ತಾ ಇದೆ, ನಾನು ಎದೆಗಳಿಗೆ ಒದ್ದು ಕಿತ್ಕೋಬೇಕು ಅನ್ನೋ ಥರದ್ದು 2 ಶೇಡಲ್ಲಿರುವಂಥದ್ದು. ಮತ್ತು ಇಲ್ಲಿ ಇನ್ನೊಂದು ಏನು ಅಂದರೆ ಅಕ್ಷರದ ಒಂದು ಹಸಿವು, ಅದ್ರ ಬಗ್ಗೆ ತನ್ನ ಮಗಳನ್ನೇ ಓದಿಸಿ ಮಾಡಿದ್ದಂಥದ್ದು. ನಿಮಗೆ ಇಷ್ಟ ಆದಂತಹ ಡೈಲಾಗ್ ಯಾವುದು ಲ್ಯಾಂಡ್ ಲಾರ್ಡಲ್ಲಿ? ಲ್ಯಾಂಡ್ ಲಾರ್ಡಲ್ಲಿ ನನಗೆ ಇಷ್ಟವಾಗಿದ್ದು ಅಂದರೆ, ಕಾಪಾಡಬೇಕಾಗಿರೋ ದ್ಯಾವರೇ ಆಯುಧ ಹಿಡ್ಕೊಂಡು ನಿಂತವನೇ, ನಂದು ನಿಂದು ಏನು ಮಾಮ ಅಂತ. ಅಂದರೆ ಕಾದಾಡೋ ನಾವು ಹಿಡಿದಿದ್ರೆ ಹೆಂಗೆ ಮಾಮ ಅಂತ. ಅದು ಒಂದೊಂದು ಸತಿ ಅದು ತುಂಬ ಹೌದಲ್ವಾ. ನಾವು ಮಕ್ಕಳಿದ್ದಾಗಿಂದಲೂ ದೇವ್ರ ಫೋಟೋ ನೋಡಿದಾಗ ಕೈಯಲ್ಲಿ ಆಯುಧ ಇರುತ್ತೆ. ಸೊ ಅದೊಂದು ಕುತೂಹಲ. ಸುಬ್ರಹ್ಮಣ್ಯ ಸ್ವಾಮಿ ಇದರಲ್ಲಿ ಇದಿರುತ್ತೆ, ಈಶ್ವರನ ಹತ್ರ ತ್ರಿಶೂಲ ಇರುತ್ತೆ. ಸೊ ಈ ಸಿನಿಮಾದಲ್ಲಿ ನಾವು ಅದನ್ನು ಬಳಸಿದಾಗ ಒಂದು ಬೇರೆ ಇದಕ್ಕೆ ಹೇಳ್ಕೊಂಡು ಹೋಗುತ್ತೆ. ನಿಮಗೆ ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ವಿಜಯ್ ಪಾತ್ರದ ಬಗ್ಗೆ ಏನು ಅನಿಸುತ್ತೆ ಸರ್? ಅದು ಆ ಯಪ್ಪ ಮಾಡಿದ್ರೇ ಅದಕ್ಕೊಂದು ತೂಕ ಅನಿಸ್ಬಿಡ್ತು ಸರ್. ಅಂದರೆ ಎಲ್ಲ ಕಲಾವಿದರು ಅವಗಾಹನೆ ಅಂದರೆ ಆ ಪಾತ್ರದನ್ನ ಇದು ಮಾಡ್ಕೊತಾರೆ, ಬಟ್ಟು ಈಚೆ ಹಂಗೆ ಫ್ರೇಮಲ್ಲಿ ಇರ್ತಾರೆ. ಅಂದರೆ ನನಗೆ ಒಂದು ಯಾರೋ ಹೇಳಿದ್ದು, ಅಣ್ಣ ಅವರು ಮಧ್ಯಾಹ್ನ ಲಂಚ್ ಟೈಮು ಎಲ್ಲೋ ಚಾಮರಾಜಪೇಟೆ ಗಲ್ಲಿಯಲ್ಲಿ ಶೂಟಿಂಗ್ ಅಂತೆ, 1000 ಜನ ಸೇರಿದ್ದಾರೆ. ಅಣ್ಣ ಅವರು ನೋಡೋದೇ ಇದು ಅಂತ ಶೂಟಿಂಗು. ಆವಾಗೆಲ್ಲ ಕ್ಯಾರವೇನ್ ಇರಲಿಲ್ವಂತೆ. ಒಳ್ಳೆ ಮಾಂಸ ಗಿಂಸ ಮಾಡಿಸಿ ಅಣ್ಣ ಅವರು ಒಳ್ಳೆ ಊಟ ಮಾಡ್ತಾಯಿದ್ರಂತೆ. ಊಟ ಗೀಟ ಎಲ್ಲ ಚೆನ್ನಾಗಿ ಊಟ ಮಾಡಿ ಬೀಡ ಹಾಕ್ಕೊಂಡು ಯಾರೋ ತಮಾಷೆ ಬೇರೆ ಮಾಡ್ತಾಯಿದ್ರಂತೆ. ಅಣ್ಣವರು ಗಹಿಗಹಿಸಿ ನಗ್ತಿದ್ರಂತೆ. ಆಯಿತು, ಎಲ್ಲ ಆಯಿತು, ಅಣ್ಣ ರೆಡಿ ಅಂದ್ರಂತೆ. 2:30ಗೆ ಶೂಟಿಂಗ್ ಶುರು, ಮಧ್ಯಾಹ್ನ ತಿರ್ಗಾ ಲಂಚ್ ಬ್ರೇಕ್ ಆದಮೇಲೆ. ಅಣ್ಣ ಅವ್ರಿಗೆ ಒಂದು ವೈಟ್ ಪಂಚೆ, ಒಂದು ವೈಟ್ ಶಲ್ಯ ಕೊಟ್ಬಿಟ್ಟು, ನಿಮ್ಮ ತಂಗಿ ತೀರ್ಕೊಂಬಿಟ್ಟಿರ್ತಾರಣ್ಣ, ಆ ಸೀನು ಅಂತ. ಗ್ಲಿಸರಿನ್ ಹಾಕ್ಕೋತೀರ ಅಂದರೆ ಏನು ಬೇಡ ಅಂದ್ಬಿಡುತ್ತೇನೋ. ಜನ ಕ್ರೌಡು ಆ ವೈಟ್ ಶಲ್ಯ ಪಂಚೆ ಕಟ್ಕೊಂಡು ಸುಮ್ಮನೆ ಹಿಂಗೆ ನಿಂತ್ಕೊಂಡ್ರಂತೆ ಸರ್. ಆ ಕಣ್ಣಲ್ಲಿ ಹಂಗೇ ನೀರು ಹಿಂಗೆ ಇಳಿತಂತೆ ಸರ್. ಅಷ್ಟು ಕ್ರೌಡು, ಯಾರೂ ಸೈಲೆನ್ಸ್ ಹೇಳಿಲ್ವಂತೆ. ಅಷ್ಟು ಜನ ಹಂಗೇ ನೋಡ್ತಾ ಇದ್ರಂತೆ. ಅಂದರೆ ಕ್ಯಾರೆಕ್ಟ್ರ್ ಈಗ ಮಾಂಸ ತಿಂತಿತ್ತು, ನಗ್ತಿತ್ತು, ತಮಾಷೆ ಆಗಿತ್ತು. ಬಟ್ ಆ ಪಾತ್ರಕ್ಕೆ ಬಂದ ತಕ್ಷಣ ನನ್ನ ತಂಗಿ ತೀರೋಗಿದ್ದಾಳೆ, ಅಣ್ಣನಾಗ ನಾನು ಹೆಂಗಿರ್ಬೇಕು ಟಕ್ಕಂತ. ಸೊ ಮತ್ತು ಆ ಕ್ರೌಡ್ಗೂ ಯಾರೂ ಹೇಳಿಲ್ಲ ಸೈಲೆಂಟಾಗಿರ್ರಿ, ಇಲ್ಲಿ ಸತ್ತಿರೋ ಸೀನ್ ನಡೀತಿದೆ, ಹಿಂಗೆ ಕಿರಿಚಾಡ್ತಿದೆ, ಏನಿಲ್ಲ. ಅಷ್ಟು ಜನ ಹಂಗೆ ನೋಡಿಕೊಂಡು ಆ ಸೀನ್ ಕಂಪ್ಲೀಟ್ ಆದಮೇಲೆ ಕಟ್ಟೆಳ್ಮೇಲೆ ವಿಜಿಲ್ಗಳು ಹೊಡೆದ್ರಂತೆ. ನನಗೆ ಈ ಪಾತ್ರ ವಿಜಯವರು ಈಚೆ ಕಡೆ ಹಂಗಿರೋರು, ನಮ್ಮ ಜೊತೆ ಎಲ್ಲ ಜಾಲಿಯಾಗಿರೋರು, ಮಾತಾಡ್ತಿರೋರು. ಆ ರಾಚೇನ್ ಪಾತ್ರ ಅಂದ ತಕ್ಷಣ ನನಗೆ ವಯಸ್ಸು ಮಗಳಿದ್ದಾಳೆ, ನನಗೆ ನಿಂಗವ ಹೆಂಡತಿ ಇದ್ದಾಳೆ, ನಾನು ಹೋರಾಡ್ತಾ ಇದ್ದೀನಿ, ನನ್ನ ಎದುರುಗಡೆ ಶೆಟ್ಟಿ ಸಣ್ಣದನಿ ಪಾತ್ರ ಮಾಡ್ತಾನೆ, ಅದನ್ನೆಲ್ಲನೂ ಹಾಕ್ಕೊಂಡು ಹಂಗೆ ನಿಂತ್ಕೊಂಡವನು. ಸೊ ಅದಕ್ಕೆ ಇವತ್ತು ಲ್ಯಾಂಡ್ ಲಾರ್ಡ್ ಈಚೆ ಬಂದ ತಕ್ಷಣ ಏನು ಮಾಡಿದ್ಯಾ ಗುರು ಅಂತಲೇ ಶುರು ಮಾಡ್ತಾರೆ. ಅಲ್ಲ, ಇನ್ನೊಂದು ವಿಜಯ್ ಸಿನಿಮಾದಲ್ಲಿ ಅಷ್ಟೇ ಹೋರಾಟ ಮಾಡಿಲ್ಲ, ಈಗಲೂ ಆ ಸಿನಿಮಾ ಅಫ್ಕೋರ್ಸ್ ಒಬ್ಬ ಹೀರೋ. ನನ್ನ ಪ್ರಕಾರ ವಿಜಯ್ ಯಾಕೆ ಗ್ರೇಟ್ ಅಂತಂದರೆ, ನಾನು ಏನು ಸಿನಿಮಾ ಪತ್ರಕರ್ತ ಅಲ್ಲ, ನಾನು ರಾಜಕೀಯ ವಿಶ್ಲೇಷಕ, ರಾಜಕೀಯನೇ ಜಾಸ್ತಿ ಮಾತಾಡೋದು. ಬಟ್ ಆದರೂ ಸಿನಿಮಾ ನೋಡಿ ಹೇಳ್ತಿದ್ದೀನಿ, ಒಬ್ಬ ಹೀರೋ ಚಪ್ಪಲಿಯಲ್ಲಿ ಓಡಿಸ್ಕೊಂಡು, ಬೇರೆ ನಟನ ಚಪ್ಪಲಿಯನ್ನು ಕೈಯಲ್ಲಿ ಇಟ್ಕೊಂಡು, ಚಪ್ಪಲಿ ಹಾರ ಹಾಕ್ಕೊಂಡು, ಮಗಳು ಚಪ್ಪಲಿ ತಲೆ ಥರ ಹೊಡ್ಕೊಳ್ಳುವಂಥ ಸೀನೆಲ್ಲ ಮಾಡೋದಿದೆಯಲ್ಲ, ಇದು ಭಾಳ ಗ್ರೇಟ್ ಅನಿಸುತ್ತೆ. ಅಂದರೆ ನಾನು ವಿಜಯ್ ಎಷ್ಟು ಮಟ್ಟಿಗೆ ಹೋರಾಡ್ತಿದ್ದಾರೆ ಅನ್ನೋದಕ್ಕೆ ಇದು ಹೇಳಿದೆ. ಸಿನಿಮಾ ಅಕ್ಸೆಪ್ಟ್ ಮಾಡ್ಕೊಂಡಿದ್ದರಿಂದ ಹಿಡಿದು, ಈ ಸಿನಿಮಾ ಮಾಡಬೇಕು ಅಂತ ಅನ್ನೋದ್ರಿಂದ ಹಿಡಿದು, ಈ ಸಿನಿಮಾವನ್ನು ಗೆಲ್ಲಿಸ್ಬೇಕು ಅಂತ ಈಗ ಓಡಾಡ್ತಿದ್ದಾರಲ್ಲ, ಇದನ್ನೆಲ್ಲ ನೋಡಿದ್ರೆ ಅದೊಂದು ದೊಡ್ಡ ಹೋರಾಟ ಅಂತ ಅನಿಸುತ್ತೆ. ಇಲ್ಲಿ ನೀವು ಎರಡೂ ಹೇಳಿದಾಗ ನನಗೆ ನಿಜಕ್ಕೂ ಹೌದು ಅನ್ನಿಸ್ತು ಸರ್. ಯಾಕೆಂದರೆ ಅವನ ಚಿತ್ರರಂಗದಲ್ಲಿ ವಿಜಯ್ ಚಪ್ಪಲಿ ಸೌಸ್ಕೊಂಡೇ ಬಂದ. ತುಂಬ ಓಡಾಡ್ತಾ ಇದ್ರು, ಈ ಪಾತ್ರ ಸಿಗುತ್ತೆ ಅಂದರೆ ಅಲ್ಲಿಗೋಗೋದು, ಇಲ್ಲಿಗೋಗೋದು, ಎಲ್ಲ ಕಡೆ ಚಪ್ಪಲಿ ಸೌಸ್ಕೊಂಡೇ ಬಂದ. ಆಮೇಲೆ ಎಷ್ಟೋ ಕಡೆ ಅವಮಾನಗಳಾಗಿದೆ.
ನೀನು ಕೊಡ್ತೀನಿ ಅಂದ್ಬಿಟ್ಟು ಪೇಮೆಂಟ್ಗೆಲ್ಲ ಕೆನ್ಗೆನೆಗೆ ಹೊಡೆದು ಕೆಟ್ಟ ಕೆಟ್ಟ ಮಾತೆಲ್ಲ ಹೇಳಿದ್ದಾರೆ. ಸೊ ಅಲ್ಲಿ ಚಪ್ಪಲಿಲಿ ಹೊಡೆಸ್ಕೊಳೋ ಅಂಥ ಅವಮಾನ ಆಯಿತು. ತಿರ್ಗಾ ಈ ಪಾತ್ರದಲ್ಲಿ ಚಪ್ಪಲಿ ಹಿಂಗೆ ತೆಗೆದು ಸೊ ಸಿಂಬಾಲಿಕ್ಕಾಗಿ ಅದು ಎಷ್ಟು ಚಪ್ಪಲಿ ಸವಸವನೋ ಅವನು ಈ ಮಟ್ಟಕ್ಕೆ ಬರೋಕ್ಕೆ ಅನ್ನೋದೇ ಇದಾಗುತ್ತೆ. ಮತ್ತು ತುಂಬ ಇಷ್ಟ ಸರ್ ಆ ಯಪ್ಪನಿಗೆ. ಅಂದರೆ ಈಗ ಹೀರೋ ಆಗಿದ್ದಾರೆ. ಈಗ ಅವ್ರ ಮನೆಗೆ ಹೋದರೆ ಒಂದು 10 ಜೊತೆಗಳು ಶೂಗಳೆಲ್ಲ ಇದೆ. ಬಟ್ ಆವಾಗ ತಾನು ನಟ ಆಗಬೇಕು ಅಂತಿದ್ದಾಗ ಒಂದು ಜೊತೆ ಶೂ ಸಿಕ್ಬಿಟ್ರೆ ಸಾಕು, ಅದನ್ನೇ ಇದು ಮಾಡಿಕೊಂಡು ಅದರಲ್ಲೇ ಗೆಟಪ್ ಮಾಡಿಕೊಂಡು ತುಂಬ ಚಪ್ಪಲಿ ಸವಸಿರೋಂಥ ವ್ಯಕ್ತಿ. ಬಟ್ ಆ ಪಾತ್ರದಲ್ಲಿ ಆ ಸೀನ್ಗಳು ಜಡೇಶ್ ಅವ್ರು ಬರೆದಿರೋದು, ಚಪ್ಪಲಿ ಹಾರ ಹಾಕ್ಕೊಂಡು ನಿಂತ್ಕೋಬೇಕು ಅಂದಾಗ ಅದು ಬೇರೆ ಸೀನ್ ಮಾಡಮ್ಮ ಹೇಳ್ಬಿಡ್ಬೋದು, ಆಲ್ಟರ್ನೇಟ್ ಏನಾದ್ರು ಮಾಡಿ ಅದೇನೋ ಒಂಥರ ಇದೆ ಅನ್ಬೋದು. ಬಟ್ ಯಾವತ್ತೂ ಹಂಗೆ ಅನ್ನಲಿಲ್ಲ, ತಾನು ಅನುಭವಿಸಿ ಮಾಡಿದ್ದಂಥ ಪಾತ್ರ. ಈಗ ಅಂಥದ್ದೆಲ್ಲ ಚಾಲೆಂಜಸ್ ಇರ್ತವೆ ನಟನಿಗೆ, ನಿಮಗೂ ಆ ಥರ ಚಾಲೆಂಜಸ್ ಇರ್ತವೆ. ಅಂದರೆ ಅದಕ್ಕೆ ಪೂರಕವಾಗಿ ಡೈಲಾಗ್ ಬರೀಬೇಕು ನೀವು. ಆತ ಅದ್ಭುತವಾಗಿ ನಟನೆ ಮಾಡ್ಬೋದು, ಯಾರೇ ಇರಲಿ, ವಿಜಯ್ ಇರಲಿ, ಇನ್ನೊಬ್ರು ಇರಲಿ. ಆದರೆ ಅಷ್ಟೇ ಎಫೆಕ್ಟಿವ್ ಆದಂಥ ಡೈಲಾಗ್ಸ್ ಇದ್ದರೆ ಮಾತ್ರ ಆ ಸೀನ್ಸ್ ಸಕ್ಸಸ್ ಆಗೋದು. ಹೌದಾ? ಅಂದರೆ ಆ ಚಾಲೆಂಜ್ ನಿಮಗೂ ಇರ್ತದೆ. ಸೊ ನಿಮಗೆ ಈ ಲ್ಯಾಂಡ್ಲಾರ್ಡ್ ಸಿನಿಮಾದಲ್ಲಿ ಯಾವ ರೀತಿ ಆ ಥರದ ಸವಾಲುಗಳಿದ್ವು ಅಂತ? ಅಂದರೆ ಯಾವುದೂ ತುಂಬ ಸೂಕ್ಷ್ಮ ವಿಚಾರಗಳು. ಲ್ಯಾಂಡ್ಲಾರ್ಡ್ ಆಗಿರಲಿ, ಕಾಟೇರ ಆಗಿರಲಿ, ಟಪ್ ಅಂತ ಯಾವುದೇ ಜಾತಿದು ತರೋದಾಗಿರಲಿ, ಮತ್ತು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರೋದಾಗಿರಲಿ, ಜಾತಿದು ಇಲ್ಲಿ ಪಾಸ್ ಆದ್ರೂ ನಾವು ಸೆನ್ಸಾರಲ್ಲಿ ಸಿಗಾಕೋತೀವಿ. ಏನು ಹೆಂಗೆ ಬರೀದ್ದೀರಾ ಅದಕ್ಕೆಲ್ಲ ಬರೀಬಾರ್ದ್ರಿ ಅಂದ್ಬಿಡ್ತಾರೆ. ಅದು ಮಕ್ಕಕ್ಕೆ ಕೊಡ್ದಂಗೆ ನಮಗೆ. ಸೊ ನಾವಿಲ್ಲಿ ಅದನ್ನು ಸೂಕ್ಷ್ಮಗಳನ್ನೆಲ್ಲ ಬ್ರಾಕೆಟಲ್ಲಿ ಬರ್ಕೊಂಡು ಅದನ್ನು ಆದಷ್ಟೂ ಈಗ ಅವರು ಸಣ್ಣದಣಿ ಪಾತ್ರದಲ್ಲಿದ್ದಾರೆ ಅಂದ್ಬಿಟ್ಟು ಹೆಂಗಂದ್ರೆ ಹಂಗೆ ಅವ್ರಿಗೆ ಇದು ಬರೆಯಂಗಿಲ್ಲ, ಇವ್ರು ಕೆಳಗಡೆ ಇದ್ದಾರೆ ಅಂತ ಇವ್ರನ್ನ ಹೆಂಗಂದ್ರೆ ಹಂಗೆ ಇದು ಮಾಡೋಂಗಿಲ್ಲ. ಸೊ ಆ ಸೂಕ್ಷ್ಮಗಳದೊಂದು ಸ್ವಲ್ಪ ನೋಡಿಕೊಂಡು ಡಿಸ್ಕಸ್ ಮಾಡ್ಕೋತಿದ್ವಿ. ಈ ಡೈರೆಕ್ಟಾಗಿ ಇದು ಬರ್ತಾಯಿದೆ ನೋಡಿ, ಇದು ನಾನು ಜಡೇಶ್ ಅವರು ಡಿಸ್ಕಸ್ ಮಾಡ್ತಿದ್ವಿ. ಯಾವುದೇ ಸೀನ್ ಬರೆಯೋಕ್ಕೆ ಮುಂಚೆ ನಾವು ಸಿಕ್ಬಿಟ್ಟು ಸುಮಾರು ಸರ್ ಆ ಸಿನಿಮಾಗೆ ಬರೀ ನಾನು ಅವ್ರು ನನಗೆ ವಿಜಯ್ ಇರ್ತಿದ್ರಾ? ಇಲ್ಲ, ವಿಜಯ್ ಅವ್ರ ಹತ್ರ ಇಂಪಾರ್ಟೆಂಟ್ ಸೀನ್ಗೆ ಹೋಗ್ತಿದ್ವಿ. ಬಟ್ ಆಲ್ಮೋಸ್ಟ್ ಸೀನ್ಗಳು ನಾನು ಜಡೇಶ್ ಅವ್ರು ಕೂತ್ಕೊಂಡು ಚರ್ಚೆ ಮಾಡಿಕೊಂಡು ಇದು ಸ್ವಲ್ಪ ಜಾಸ್ತಿ ಆಯಿತು, ಇದನ್ನು ಸ್ವಲ್ಪ ಕಡಿಮೆ ಮಾಡಿ, ಅವರು ನನಗೆ ಹೇಳೋರು, ನಾನು ಅವ್ರಿಗೆ ಹೇಳ್ತಿದ್ವಿ. ಈ ಥರ ಡಿಸ್ಕಷನ್ ಮಾಡಿಕೊಂಡೇ ಮಾಡಿದ್ದಂತಹ ಇದು. ಈಗ ಇದೇ ಜಡೇಶ್ ಅವ್ರ ಜೊತೆ ಹಿಂದೆ ಗುರು ಶಿಷ್ಯರು ಅಲ್ಲಿ ಶರಣ್ ಅವ್ರು ಮಾಡಿದ್ರು, ಅದೊಂದು ಸ್ವಲ್ಪ ಈಸಿ ಇತ್ತು. ಈಗ ಅದರಲ್ಲಿ ಶರಣ್ ಸಾರು ಸೋಂಬೇರಿ, ಎಲ್ಲೂ ಕೆಲಸಕ್ಕೆ ಹೋಗ್ತಿರಲ್ಲ. ದತ್ತಣ್ಣ ಅವ್ರ ಗುರು. ದತ್ತಣ್ಣ ಒಂದು ಕೆಲಸ ಕೊಡಿಸ್ಬಿಟ್ಟಿರ್ತಾರೆ, ಅಲ್ಲಿ ಹೋಗು ಅಂದರೆ ಇವ್ರು ನಾನು ಹೋಗಲ್ಲ ಅಲ್ಲೆಲ್ಲ ಅಂತ. ಆವಾಗ ದತ್ತಣ್ಣ ಹೇಳ್ತಾರೆ, ನಾನು ನಿನ್ನ ಹೊಟ್ಟೆಗೆ ಊಟ ಹಾಕೋ ಗುರುನೇ ಹೊರತು ಸದಾ ಹೊಟ್ಟೆಲಿ ಇಟ್ಕೊಂಡಿರೋ ಕಾಂಗುರು ಅಲ್ಲ ಅಂತಾರೆ. ಆಮೇಲೆ ಹಂಗೂ ಹೋಗಲ್ಲ ಇವರು. ಹೆಂಗಾದ್ರೂ ಮಾಡಿ ಆಚೆಗೆ ಹೋಗಿ ಕಳಿಸ್ಬೇಕು ಅಂದಾಗ ಎಮೋಷನ್ ಆಗಿ ಹೇಳ್ಬೇಕು. ಈಗ ಅವನಿಗೆ ತರಲೆಯಾಗಿ ಹೇಳಿದ್ರೆ ಅವ್ನು ಕೇಳ್ತಿಲ್ಲ. ಸೊ ತರಲೆಗೆ ಎಮೋಷನ್ ಆಗಿ ಹೇಳೋಣ ಅಂದ್ಬಿಟ್ಟು ಅವಾಗ ಹೇಳ್ತಾರೆ, ಇದ್ದು ಒಂದೂರಿನ ಕೆರೆ ಆಗಿರೋದಕ್ಕಿಂತ ಹರಿದು 10 ಊರಿಗೆ ನದಿ ಆಗಬೇಕು ಕಣೋ ಅಂತ. ಅಂದರೆ ಇದ್ದೊಂದೂರಲ್ಲಿ ಇದ್ರೆ ನೀನು ಕೆರೆ ಆಗೋಗ್ತೀಯ, ನೀನು ಹರಿದ್ರೆ 10 ಊರಿಗೆ ನದಿ ಆಗ್ತೀಯ ಅನ್ನೋ ಮಾತು ನನಗೆ ತುಂಬ ಇಷ್ಟ ಆಯಿತು. ಸೊ ಅದು ಆ ಥರದ ಸೀನ್ಗಳಿಗೆಲ್ಲ ಜಡೇಶ್ ಅವ್ರ ಜೊತೆ ನನಗೆ ಭಾರಿ ಇಂಟ್ರ್ಯಾಕ್ಷನ್. ಆ ಥರದ್ದೊಂದು ಪಂಚ್ ಬೇಕು ಅಂತ ಅವ್ರು ಯಾವಾಗಾವಾಗ ಹೇಳ್ತಾರೆ. ನಾನು ಜಡೇಶ್ ಅವರು ಜೆಂಟ್ಲ್ಮೆನ್ ಅಂತ ಒಂದು ಸಿನಿಮಾ ಮಾಡಿದ್ವಿ ಸರ್. ಆ ಸಿನಿಮಾ ಕಥೆನೇ ಸಖತ್ತಾಗಿದೆ. ಒಬ್ಬ ಹೀರೋ 18 ಅವರ್ ಮಲಗ್ತಾನೆ, ಏನೋ ಕಾಯಿಲೆ ಇರುತ್ತೆ. ಓಕೆ, ಅವನು ಇನ್ನು 5 ಅವರ್ ಇದ್ದಿರೋದು. ಆ 5 ಅವರಲ್ಲಿ ಏನು ಮಾಡ್ತಾನೆ ಅನ್ನೋದೇ ಚಿತ್ರ ಜೆಂಟ್ಲ್ಮೆನ್. ಅದು ನನಗೆ ಕೊಟ್ಟಾಗ ನಾನು ಫಸ್ಟು ಸೀನೇ ಏನು ಅಂದರೆ, ಈ ಕಾಯಿಲೆ ಬಗ್ಗೆ ಡಿಸ್ಕಸ್ ಮಾಡ್ತಿರ್ತಾರೆ. ಅಂದರೆ ಹೇಳ್ತಿರ್ತಾರೆ ಪ್ರೊಫೆಸರ್, ಈ ಥರದ ಕಾಯಿಲೆ ಕೆಲವರು 6 ತಿಂಗಳು ಮಲಗಿಬಿಡ್ತಾರೆ, ಕೆಲವರು 8 ತಿಂಗಳು ಮಲಗ್ತಾರೆ, ಇನ್ನು ಕೆಲವರು 2 ದಿನ ಮಲಗ್ತಾರೆ, ಈ ಥರದ್ದೆಲ್ಲ. ಆವಾಗ ಒಬ್ಬ ಸ್ಟೂಡೆಂಟ್ ಹೇಳ್ತಾನೆ, ಸರ್ ಅಲಾರಾಮ್ ಇಟ್ಟರು ಎದ್ದೊಳಲ್ವ ಸರ್ ಅಂತ. ಆವಾಗ ಪ್ರೊಫೆಸರ್ ಹೇಳ್ತಾರೆ, ಅಲಾರಾಮ್ ಅಲ್ಲ, ಅಲ್ಲಾರಾಮ್ ಇಬ್ಬರು ಬಂದು ಎಬ್ಸಿದ್ರು ಎದ್ದೊಳಲ್ಲ. ಸೊ ನಿಮ್ಮ ಡೈಲಾಗ್ಸು ಹಂಗೆ ಇನ್ ಬಿಟ್ವೀನ್ ಬಂದ ಅದು ಆ ಥರದ್ದು ಜಡೇಶ್ ಅವ್ರಿಗೆ ಇಷ್ಟ. ಇದರಲ್ಲೂ ಈಗ ನೀವು ದುನಿಯಾ ವಿಜಯ್ ಜಡೇಶ್ ಎಲ್ಲ ಕೂತಾಗ, ಅಂದರೆ ಇದಕ್ಕೆ ಹೊರತುಪಡಿಸಿ ನಾನು ಕೇಳ್ತಿರೋದು, ಈ ಥರ ಅಂದರೆ ಈ ಥರದ ಡೈಲಾಗ್ಸ್ ಬಗ್ಗೆ ಅಥವಾ ಸೀಕ್ವೆನ್ಸ್ಗಳ ಬಗ್ಗೆ ಹೆಂಗೆ ಚರ್ಚೆ ಮಾಡ್ತಿರ್ತಾರೆ? ಅವರು ಸಖತ್ತು ಹ್ಯೂಮರ್ ಇರೋವಂಥ ವ್ಯಕ್ತಿ ಸರ್. ಯಾರು? ವಿಜಯ್ ಅವರು ಭಯಂಕರ ನಗ್ಸಾಕ್ಬಿಡ್ತಾರೆ. ಆಲ್ಮೋಸ್ಟ್ ದುನಿಯಲ್ಲಿ ಫಸ್ಟ್ ಸಿನಿಮಾ ಹೀರೋ ಆಗಿ ಅವರು
ಸ್ವಾಮಿ ನನ್ನ ಹತ್ರ ಇರೋದು ಎರಡೇಳು ಟೊಮಾಟೊ, ಆ ಸೀನು ಮತ್ತು ಏನು ಕಪ್ಪುಗಿದ್ದು ಹಳೆ ಶರ್ಟ್ ಹಾಕೊಂಬಿಟ್ರೆ ನಿಮಗೆ ಆ ಥರದ್ದೆಲ್ಲ ಆನ್ ಸ್ಪಾಟ್ ಇದು ಮಾಡ್ತಾರೆ, ತುಂಬ ಇಂಪ್ಲಿಮೆಂಟ್ ಮಾಡ್ತಾರೆ. ಯಾರು ನಿಮಗೆ ಡೈಲಾಗ್ ರೈಟರ್ ಆಗಿ ಅದು ಇದು ಅನ್ಸಲ್ವಾ? ಈಗ ಅದು ಡೈರೆಕ್ಟರ್ ಇರಲಿ ಅಥವಾ ಹೀರೋ, ನಿಮ್ಮ ಡೈಲಾಗ್ನ ಚೇಂಜ್ ಮಾಡಿಬಿಟ್ರೆ ಅದೇ ಇಂಪ್ರೂವ್ಮೆಂಟ್ ಅಂತಲೇ ಚೇಂಜ್ ಮಾಡಿಬಿಟ್ರೆ ನಿಮ್ಗೆ ಬೇಜಾರಾಗಲ್ವಾ? ಆದರೆ ಆ ಮೂಲ ಇರುತ್ತಲ್ಲ ಸರ್, ಈಗ ಇಲ್ಲಿ ಶುರುವಾಗುತ್ತೆ, ಇಲ್ಲಿ ನಾವು ಯಾವಾಗಲೂ ಡೈಲಾಗ್ನ ಏನು ಸೇರಿಸಿದ್ರೂ ಪರವಾಗಿಲ್ಲ, ನಮ್ಮ ಡೈಲಾಗ್ ಕಟ್ ಮಾಡಿದ್ರು ಪರವಾಗಿಲ್ಲ, ಬಟ್ ಆ ಮೀಟ್ರ್ ಕೂತ್ಕೋಬೇಕು. ಸ್ವಲ್ಪ ಹಿಂಗಂದರೆ ಸೀರಿಯಲ್ ಆಗಿಬಿಡುತ್ತೆ. ಈಗ ಸೀರಿಯಲಲ್ಲಿ ಅತ್ತೆ ಹಿಂಗೆ ಬಂದರೆ ಸೊಸೆ ಮಾತಾಡಲ್ಲ, ಡೈಲಾಗ್ ಇರಲ್ಲ, ಸುಮ್ಮನೆ ಒಳಗಡೆನೇ ಮಾತಾಡ್ಕೊತಿರ್ತಾಳೆ. ಅಯ್ಯೋ ಇವಳು ಏನು ಮಾಡ್ತಾಳೋ ಏನು ಇವಳು ಏನು ಬಂದಾಗ ಸೊಸೆ ಆಗಿರಲಿಲ್ವ, ಈ ಥರದ್ದು ಬಂದ್ಬಿಡ್ತಲ್ಲ. ಸಿನಿಮಾಗಳಲ್ಲಿ ಹಂಗೆ ಆಗಬಾರ್ದು. ಮತ್ತು ಆ ಮೀಟ್ರಿಗೆ ನಾವು ಸಿಕ್ಕಾಪಟ್ಟೆ ನಾವು ಯಾವಾಗಲೂ ಮಾತಾಡೋದು ಅದೇ. ಕಿರಿಕಾಗಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ? ಆ ಥರದ್ದು ಏನಿಲ್ಲ ಸರ್. ನಮ್ಗೆ ಅಲ್ಲಲ್ಲ, ನಿಮಗೆ ದುನಿಯಾ ವಿಜಯ್ ಜೊತೆ ಜಡೇಶ್ ಜೊತೆ ಕಿರಿಕಾಗಿಲ್ಲದೆ ಇರ್ಬೋದು, ಬೇರೆಯವ್ರ ಜೊತೆ ಸರ್ ಆ ಥರದ್ದೇನು ಬರಲ್ಲ. ಕೆಲವರು ತುಂಬ ಚೆನ್ನಾಗಿ ಮಾಡ್ತಿರ್ತಾರಲ್ಲ, ಈ ಸಿನಿಮಾಗಳು ಅವಾಗ ಏನೇನೋ ಸೇರಿಸ್ಕೊಂಡ್ಬಿಡ್ತಾರಲ್ಲ, ಅವಾಗ ಸ್ವಲ್ಪ ಹಿಂಸೆ ಅನಿಸುತ್ತೆ. ಹೇಳಿದ್ದು ಬರ್ದಷ್ಟು ಹೇಳಿಲ್ಲ ಅಂತ, ಆ ಥರದ್ದೊಂದಾಗಿ. ಆಮೇಲೆ ಈ ಸಿನಿಮಾದಲ್ಲಿ ಹೀರೋಯಿಸಮ್ ಅನ್ನೋದು ಹೀರೋನ ಮೆರೆಸ್ಬೇಕು, ಹೀರೋಗೆ ಹೈಪ್ ಕೊಡಬೇಕು ಅಂತೆಲ್ಲ ಇರ್ತಲ್ವ, ಅದನ್ನ ಹೆಂಗೆ ನಿಭಾಯಿಸ್ತೀರಿ? ಆ ಸೀನ್ಗೆ ಏನು ಬೇಕು ಅನ್ನೋದು ತುಂಬ ಇದಾಗುತ್ತೆ ಸರ್. ಅಲ್ಲಲ್ಲ, ನಿಮಗೆ ಸೀನ್ಗೆ ಇದೇನೋ ಬೇಕು ಅಂತ ಅನ್ಸಿರುತ್ತೆ, ಬಟ್ ಹೀರೋಗೆ ಇನ್ನೊಂದೇನೋ ಬೇಕು ಅಂತ ಅನ್ಸುತ್ತೆ, ಡೈರೆಕ್ಟ್ರಿಗೆ ಮತ್ತೊಂದೇನೋ ಬೇಕು ಅಂತ ಅನ್ಸುತ್ತೆ ಸರ್. ಕೆಲವೊಂದು ಜೊತೆ ಔಟ್ ಆಫ್ ಬಾಕ್ಸ್ ಬಂದ್ಬಿಡುತ್ತೆ. ಕಡ್ಡಿಪುಡಿ ಸಿನಿಮಾದಲ್ಲಿ ಇವರು ರೌಡಿಸಮ್ ಬಿಟ್ಟಿರೋಂಥ ವ್ಯಕ್ತಿ ಶಿವಣ್ಣ, ಕಡ್ಡಿಪುಡಿ ಅಂತ ಇದು ರೌಡಿಸಮ್ ಬಿಟ್ಬಿಟ್ಟಿರ್ತಾನೆ. ರೌಡಿಸಮ್ ಬಿಟ್ಟಾದ್ಮೇಲೆ ಹೆಂಗಿರ್ತಾನೆ ಅಂತ, ಈ ಹಿಂಗೆ ಇನೋವಲ್ಲಿ ಹೋಗ್ತಿರ್ತಾರೆ, ಫ್ರೆಂಡ್ ಒಬ್ಬ ಕೂತಿರ್ತಾರೆ, ಎದುರುಗಡೆ ಒಬ್ಬ ಬಂದ್ಬಿಡ್ತಾನೆ ಒನ್ ವೇಲಿ, ಹಿಂಗೆ ಹೋಗೋದು ಹಿಂಗೆ ಬರೋದು, ಹಿಂಗೆ ಬಂದು ಗಾಡಿ ಹಿಂಗೆ ಅಂತಾರೆ, ಹೇಯ್ ನೋಡ್ಕೊಂಡು ಹೋಗಲೇ ಅಂತ ಶಿವಣ್ಣ ಅಂತಾರೆ. ಹೇಯ್ ನೀನು ನೋಡ್ಕೊಂಡು ಹೋಗಲೇ, ಏನು ನಿಮ್ಮ ಅಪ್ಪಂದ ರೋಡು ಅಂತ ಒಂದು ಸೀನ್. ಲೆಫ್ಟ್ ಪ್ಯಾನ್ ಮಾಡಿದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ರಸ್ತೆ. ಸೊ ಶಿವಣ್ಣ ಅವ್ರು ಹೋಗ್ತಿದ್ದಾರೆ, ಅವ್ನು ನಿಮ್ಮ ಅಪ್ಪಂದ ರೋಡು ಅಂದರೆ ಹೌದು ನಮ್ಮ ಅಪ್ಪಂದೇ ರೋಡು. ಅದು ಔಟ್ ಆಫ್ ಬಾಕ್ಸ್ ಇದೆ ಸೀನು ಕಡ್ಡಿಪುಡಿಲಿ, ಬಟ್ ಅದು ಫಿಟ್ ಆಗ್ತು ಕಡ್ಡಿಪುಡಿ ಸಿನಿಮಾಗೆ. ಅದು ಒಂಥರ, ಅದು ನೀವು ಹೇಳ್ದಂಗೆ ಒಂದು ಹೀರೋಯಿಸಮ್ಮು. ಈಗ ನಮಗೆ ಅಣ್ಣ ಅವರು ಅಂದರೆ ಪ್ರೀತಿ, ಅವ್ರ ಮಗ ಅಂದರೆ ಅವರು ಈಗ ಅಲ್ಲ, ಹಂಗೆ ನಿಜ ಭಾಳ ಒಳ್ಳೆ ಚೆನ್ನಾಗಿ ಸಿಂಕ್ ಆಗಿದೆ. ಓಕೆ, ಆಗದೆ ಇದ್ದರೆ ಇದೊಡಿಯೋದು. ಇವಾಗ ನಾನು ಯಾವಾಗಲೂ ನೈಸ್ ರೋಡಲ್ಲಿ ಹೋಗೋವಾಗ ಖೇಣಿ ಅವ್ರ ಮಗ ಏನಾದರೂ ಈ ರೋಡಲ್ಲಿ ಓಡ್ತಾ ಇದ್ರೆ ನಮ್ಮ ಅಪ್ಪನ ರೋಡು ಅಂತ ಓಡ್ತಾರೆ. ಇದು ನಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ. ತಮಾಷೆನೇ ಸರ್, ಅರ್ಧ ಸೈಟೇ ನಮ್ಮದು ಅಂದರೆ ಒಂದು ಹೆಮ್ಮೆ ಇರುತ್ತೆ, ನಮ್ಮ ರೋಡೇ ನಮ್ಮದು ಅಂದರೆ ಆ ಥರ. ಬಟ್ ಆದಷ್ಟು ಕಮರ್ಷಿಯಲೈಸ್ ಇವಾಗ ಈ ಥರದ ಕಂಟೆಂಟ್ ಸಿನಿಮಾಗಳಿಗೆ ನೀವು ಜನ ಮಾತಾಡೋದು ಈ ಥರದೆಲ್ಲ ಹೇಳ್ತಾರೆ, ನಿಮ್ಮ ಅಪ್ಪಂದ ರೋಡು ಅಥವಾ ಈ ಥರದ್ದೆಲ್ಲ ಡೈಲಾಗ್ಸ್ಗಳು ಇರ್ತವೆ, ಇದೆಲ್ಲ ನೀವು ಎಲ್ಲೆಲ್ಲಿ ಯಾವಾಗ ಹೆಂಗೆ ಸಿಂಕ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಿರ್ತೀರಲ್ವ? ಅಂದರೆ ಸಂಭಾಷಣೆನೇ ಅದಲ್ವ ಸರ್. ಈಗ ನಾವೇನು ಓಡಾಡಿರ್ತೀವಿ, ನಾವೇನು ನೋಡಿರ್ತೀವಿ. ಈಗ DOP ಡಿಪಾರ್ಟ್ಮೆಂಟ್ ಆಫ್ ಸಿನಿಮಾಟೋಗ್ರಫಿಗೆ ಕೋರ್ಸ್ ಇದೆ, ಡೈರೆಕ್ಷನ್ಗೆ ಕೋರ್ಸ್ ಇದೆ, ಸಂಭಾಷಣೆಗೆ ಕೋರ್ಸ್ ಇಲ್ಲ. ನಾವೇನು ನಿಮ್ಗಳ ಜೊತೆ ಮಾತಾಡಿರ್ತೀವಿ, ಪೇಪರ್ಗಳಲ್ಲಿ ಬಂದಿರುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿರುತ್ತೆ, ಈಗಿನ ಇವ್ರು ಏನು ಮಾತಾಡ್ತಾರೆ ಅಂತ ಸರ್, ಅದೇ ನನಗೆ ರಾ ಮೆಟೀರಿಯಲ್ಸು. ಈಗ ಫಾರ್ ಎಕ್ಸಾಂಪಲ್ಲು ಟಗರೂಲಿ ಇಬ್ಬರು ಬಿರಿಯಾನಿ ತಿಂತಿರ್ತಾರೆ, ಯಾರು ವಸಿಷ್ಠ ಮತ್ತು ಡಾಲಿ ಧನಂಜಯ್. ವಸಿಷ್ಠ ಬಿರಿಯಾನಿ ಸಕ್ಕತ್ತಾಗಿದೆ, ತಿಂತಾಯಿದ್ರೆ ನಮ್ಮಮ್ಮ ನೆನಪಾಗ್ಬಿಟ್ಲು. ವಸಿಷ್ಠ ಬಿರಿಯಾನಿ ತಿಂತಿರ್ತಾರೆ, ಮೊನ್ನೆ ಡಾಲಿ ಧನಂಜಯ ಬಿರಿಯಾನಿ ತಿಂದು ಕಾಂಟ್ರವರ್ಷಿಯಲ್ ಆಗಿದೆ. ಅದು ಬಿರಿಯಾನಿ ಮಾಡಿದ್ದಾರೆ. ಬಿರಿಯಾನಿ ತಿಂತಿದ್ದಾಗ ಅವ್ರು ಹೇಳೋದು ಸಕ್ಕತ್ತಾಗಿದೆ ಬಿರಿಯಾನಿ, ತಿಂತಾಯಿದ್ರೆ ನಮ್ಮಮ್ಮ ನೆನಪಾಗ್ಬಿಟ್ಲು. ಅವಾಗ ಡಾಲಿ ಹೇಳ್ತಾರೆ, ಚೆನ್ನಾಗಿರೋದಕ್ಕೆ ನಿಮ್ಮಮ್ಮ ನೆನಪಾದ್ರು, ಚೆನ್ನಾಗಿಲ್ಲ ಅಂದರೆ ಮಾಡ್ದವ್ರಮ್ಮ ನೆನಪಾಗಿದ್ರು. ಸೊ ನಿಮಗೆ ನೀವು ಎಲ್ಲದರಲ್ಲೂ ಜನಕ್ಕೆ ವಾವ್ ಅನಿಸ್ಬೇಕಷ್ಟೆ. ಇದೇ ಟಗರಲ್ಲಿ ಇವರು ನಮ್ಮ ACP ಶಿವ, ಇವರಿಬ್ಬರು ರೌಡಿಗಳು ಸರ್, ಬುದ್ಧಿ ಹೇಳ್ತಾ ಇರ್ತಾರೆ, ಇವೆಲ್ಲ ಬಿಟ್ಬಿಡ್ರಿ. ಶಿವಣ್ಣ ACP, ಇದೆಲ್ಲ ಬಿಟ್ಬಿಡ್ರಿ, ಸರಿ ಇಲ್ಲ ಇದೆಲ್ಲ ಅಂತ ಬುದ್ಧಿ ಹೇಳ್ತಾನೆ ಇರ್ತಾರೆ. ಅದು ಅವ್ರಿಗೆ ಟ್ರಿಗ್ಗರ್ ಆಗಿಬಿಡುತ್ತೆ. ಬಿಡಿ ಸರ್ ನಾವು ಗಂಡಸ್ರೆ ಅಂತ. ಅವಾಗ ಶಿವಣ್ಣ ಹೇಳ್ತಾರೆ, ಗಡ್ಡ ಮೀಸೆ ಬೆಳೆಸ್ಕೊಂಡಿರೋರೆಲ್ಲ ಗಂಡಸರು ಅನ್ನಂಗಿದ್ರೆ ಕರಡಿ ಎಲ್ರಿಗಿಂತ ದೊಡ್ಡ ಗಂಡಸು ಅಂತ. ಸೊ ನಿಮಗೆ
ಅದು ಬೈದಂಗೂ ಇರಬೇಕು, ಅಟ್ ದ ಸೇಮ್ ಟೈಮ್ ಡೈಲಾಗು ಹಂಗೆ ಆಡಿಯನ್ಸ್ ಮಧ್ಯೆ ಬರಬೇಕು. ಈಗ ನೋಡಿ ಸೀರಿಯಲಲ್ಲಿ ಬಹುಶಃ ನಿಮಗೆ ಅದಕ್ಕೆ ಇದಿರುತ್ತೆ, ಒಂದು ಟ್ರ್ಯಾಕ್ ಅಂತ ಮಾಡಿರ್ತಾರೆ, ಆ ಟ್ರ್ಯಾಕಿಗಷ್ಟೇ ಒಬ್ಬರು ಯಾರೋ ಡೈಲಾಗ್ಸ್ ಮಾಡ್ತಿರ್ತಾರೆ, ಓಕೆ. ಬಟ್ ಸಿನಿಮಾದಾಗ ನೀವು ಈಗ ನೋಡಿ ಡಿಫ್ರೆಂಟ್ ಕೈಂಡ್ ಆಫ್ ಕ್ಯಾರೆಕ್ಟರ್ಸ್ ಇರ್ತವೆ. ಈ ಸಣ್ಣದಲ್ಲಿ ಒಂಥರ ಕ್ಯಾರೆಕ್ಟ್ರು, ವಿಜಯ್ ಒಂಥರ ಕ್ಯಾರೆಕ್ಟ್ರು, ರಚಿತಾ ಒಂಥರ ಕ್ಯಾರೆಕ್ಟ್ರು, ಮಗಳು ಒಂಥರ ಕ್ಯಾರೆಕ್ಟ್ರು. ಹೌದು. ಅಟ್ ದ ಸೇಮ್ ಟೈಮ್ ನೀವು ಎಲ್ರಿಗೂ ಡೈಲಾಗ್ ಬರೀಬೇಕಿರ್ತದೆ. ಮತ್ತು ಏನೇ ಅಂದರೂ ನೀವು ಆ ಪಾತ್ರದೊಳಗೆ ಇಳಿದೇ ಇದ್ದರೆ ಎಫೆಕ್ಟಿವ್ ಆದಂತಹ ಡೈಲಾಗ್ಗಳು ಬರೋಕ್ಕೆ ಸಾಧ್ಯ ಆಗಲ್ಲ. ಹೌದು. ಅಟ್ ದ ಸೇಮ್ ಟೈಮ್ ಎಲ್ಲರ ಪಾತ್ರದೊಳಗೆ ಇಳಿಯೋದು ಹೆಂಗೆ ಅನಿಸುತ್ತೆ? ಫಸ್ಟು ಕತೆ ಕೇಳ್ಕೊಂಬಿಡ್ಬೇಕು ಸರ್. ಕತೆ ಇಲ್ಲಿ ಇದು ಶುರು, ಈ ಕತೆ ಹಿಂಗೆ ಜರ್ನಿ ಆಗುತ್ತೆ, ಇಲ್ಲೊಂದು ಟ್ವಿಸ್ಟ್ ತೊಗೊಳುತ್ತೆ, ಇಲ್ಲಿಂದ ಬರುತ್ತೆ. ಈ ಸಣ್ಣದಣಿ ಪಾತ್ರ ಎಷ್ಟು ಇಂಪಾರ್ಟೆಂಟು, ಅಟ್ ದ ಸೇಮ್ ಟೈಮ್ ರಾಚೆಯಿನ ಪಾತ್ರ ಯಾವ ಥರ, ಅದಕ್ಕೆ ಸಪೋರ್ಟಿಂಗ್ ಆ ಕತೆ ಫಸ್ಟು ಮೈಂಡ್ ಒಳಗಡೆ ಬರಬೇಕು ಸರ್. ಅದು ಬಂದರೆ ಈಗ ಫಾರ್ ಎಕ್ಸಾಂಪಲ್ ಯಾವ ಲ್ಯಾಂಡ್ ಲಾರ್ಡ್ ಸಿನಿಮಾಗೆ ಎಷ್ಟು ದಿನ ಕೆಲಸ ಮಾಡಿದ್ರಿ? ಇದಕ್ಕೆ ಒಂದು 3 months ಮಾಡಿದೆ ಸರ್. ಅಷ್ಟೇನಾ? 3 months ಅಷ್ಟೇ. ಅವ್ರ ಜೊತೆ ಹೋಗಿ ಬಂದು ಅದೊಂದು ಸ್ವಲ್ಪ ಟೈಮ್ ಹಿಡಿತು. ಅಲ್ಲ, ನಾನು ಕುತ್ಕೊಂಡು ಬರೆದಿದ್ದನ್ನು ಅಷ್ಟೇ ಹೇಳ್ತಿಲ್ಲ, ಒಟ್ಟಾರೆಯಾಗಿ ಆ ಇಂಟ್ರಾಕ್ಷನ್ಸು ಅದೆಲ್ಲ 6 months ಆಗಿದೆ ಸರ್. ಅವ್ರದ್ದೇನು ಒಂದು ಸ್ಟ್ರೆಚ್ಚಲ್ಲಿ ಕುತ್ಕೊಂಡು ಕೊಡಲೇಬೇಕು ಅಂತ ಏನಿರಲಿಲ್ಲ, ಡಿಸ್ಕಸ್ ಮಾಡ್ಕೊಂಡು ಬರೆದಿದ್ದು. ಅದಕ್ಕೆ ನಿಮಗೆ ಸಂಭಾಷಣೆ ಒಂದು ಸ್ವಲ್ಪ ಪೂರಕವಾಗಿದೆ ಕತೆಗೆ, ಎಲ್ಲೂ ಔಟ್ ಆಫ್ ಬಾಕ್ಸ್ ಹೋಗಿಲ್ಲ. ಪ್ರತಿಯೊಂದು ಮಾತು ಅಷ್ಟೆ, ಇದು ಇಲ್ಲಿ ನಡಿಬೇಕಾಗಿರೋದು ಸಂಧಾನ ಅಲ್ಲ ಸಂವಿಧಾನ, ಅದೆಲ್ಲ. ಮತ್ತು ಸಣ್ಣದಣಿ, ಮತ್ತು ಇದರಲ್ಲಿ ಇನ್ನೊಂದು ಚಾಲೆಂಜಿಂಗ್ ಏನು ಅಂದರೆ ತಮಾಷೆ ಬೇಕಿತ್ತು. ಇಡೀ ಸಿನಿಮಾ ಸೀರಿಯಸ್ ಆಗಿದೆ, ಮಧ್ಯೆ ಎಲ್ಲಿ ನಾವು ತಮಾಷೆ ಮಾಡೋಕ್ಕಾಗತ್ತೆ? ಸಣ್ಣದಣಿ ಕ್ಯಾರೆಕ್ಟರ್ ಮೂಲಕನೇ ಮಾಡಿಸ್ಬೇಕಾಗತ್ತೆ, ಒಂದೊಂದು ಸತಿ ರಾಚೆಯಿನ ಮೂಲಕ ಮಾಡಿಸ್ಬೇಕಾಗುತ್ತೆ. ಅದೊಂದು ಚಾಲೆಂಜಿಂಗ್ ಆಗಿತ್ತು. ಅದಕ್ಕೆ ಫಸ್ಟು ಭಾವನಾ ಅವ್ರ ಜೊತೆ ಮಲಗಿ ಅವಳು ನನಗೆ ಜೀವನಕ್ಕೆ ಅಂತ ಏನೋ ಒಂದು ದಾರಿ ಮಾಡಿಕೊಡಿ ಅಂತ. ಆವಾಗ ಒಂದು ಡೈಲಾಗ್ ಏನೋ ಇದೆ ಸರ್, ನಾನು ನಿಕ್ಕರ್ ಹಾಕ್ಕೊಳಕ್ಕೆ ಮುಂಚೆ ನೀನು ಸ್ಟಿಕ್ಕರ್ ತೆಗಿಯೋಕ್ಕೆ ಮುಂಚೆ ಕೇಳಬೇಕಿತ್ತು ನೀನು ಅಂತ. ಆ ಥರದ್ದು ಆವಾಗ ಒಂದು ಆಡಿಯನ್ಸ್ಗೆ ಏನೋ ಇದೆ ಇದು. ಆಮೇಲೆ ರಾಚೆಯಿನ ಪಾತ್ರ ಉಪವಾಸ ಸತ್ಯಾಗ್ರಹ ಮಾಡ್ಬಿಡೋಣ ಅಂದರೆ, ಈ ಕಾಸ್ಕೊಳ ಊಟ ಮಾಡ್ಕೊಂಡು ಅಂದರೆ ಅವ್ರು ಎಷ್ಟು ಮುಗ್ದ್ರು ಅಂದರೆ ಸತ್ಯಾಗ್ರಹ ಅಂದರೆ ಊಟ ಮಾಡ್ಕೊಂಡ್ಬಂದು ಕುತ್ಕೋಬೋದು ಅಂತ. ಉಪವಾಸ ಸತ್ಯಾಗ್ರಹ ಆ ಥರದ್ದು. ಆ್ಯಕ್ಚುಲಿ ವಿಜಯ್ ಓಪನಿಂಗ್ ಶಾಟ್ ಅದು. ಹಾಂ, ಕರೆಕ್ಟ್. ಇಂಟ್ರಡಕ್ಷನ್ ಯಾವುದೇ ಗ್ರ್ಯಾಂಡ್ಯುಯಲ್ ಆಗಿ ತೋರಿಸ್ದೆ, ಸರಳವಾಗಿ ಬಂದು ಹಂಗೆ ಕೂರಿಸೋದು. ನಂಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಅನ್ನಿಸ್ತು, ಈಗ ಇಡೀ ಸಿನಿಮಾ ಸಂವಿಧಾನದ ಬಗ್ಗೆ ಮಾತಾಡುತ್ತೆ, ಸಮಾನತೆ ಬಗ್ಗೆ ಮಾತಾಡುತ್ತೆ, ಕಾನೂನು ಬಗ್ಗೆ ಮಾತಾಡುತ್ತೆ. ಆದರೆ ಅಂಬೇಡ್ಕರ್ ಫೋಟೋ ತೋರಿಸಿಲ್ಲ. ನಾನು ತೋರಿಸಿ ಅಥವಾ ತೋರಿಸ್ಬಾರ್ದು ಅಂತ ಹೇಳ್ತಿಲ್ಲ. ಮಧ್ಯ ವಿಜಯ್ ಉಪವಾಸ ಸತ್ಯಾಗ್ರಹ ಮಾಡೋ ಸಂದರ್ಭದಲ್ಲಿ ಇರ್ತಾರೆ, ಏನೋ ಗಾಂಧಿ ಫೋಟೋ ಬರುತ್ತೆ. ನಾನು ಅವಾಗ ಅಂದ್ಕೊಂಡೆ, ಈಗ ಗಾಂಧಿ ಫೋಟೋ ಬಂದಿದ್ದರೆ ಮುಂದೆ ಯಾವಾಗಲೂ ಒಂದು ಸಲ ಅಂಬೇಡ್ಕರ್ ಫೋಟೋ ಬರ್ಬೋದೇನೋ ಅಂತ ಅಂದ್ಕೊಂಡಿದ್ದೆ, ಬರಲಿಲ್ಲ. ಇದು ಯಾಕೆ ನಾನು ಆಕ್ಷೇಪಣೆಯ ಅನ್ನೋ ರೀತಿಯಲ್ಲಿ ಮಾತಾಡ್ತಿಲ್ಲ. ಅಂದರೆ ಸಿನಿಮಾನೇ ಸಂವಿಧಾನ ಸಮಾನತೆ ಅಂತೆಲ್ಲ ಹೇಳೋದ್ರಿಂದ ಎಲ್ಲೋ ಮನೇಲೆಲ್ಲೋ ಒಂದು ಫೋಟೋ ತೋರಿಸೋದು ಏನೋ ಒಂದು ಮಾಡ್ಬೋದಿತ್ತು. ಸಾಮಾನ್ಯವಾಗಿ ತಮಿಳಲ್ಲಿ ಆ ಥರ ಮಾಡ್ತಾರೆ. ಮೇಳ್ಗನ್ ಸಿನಿಮಲ್ಲಿ ಅದಕ್ಕೂ ಸಂಬಂಧನೇ ಇರಲ್ಲ. ಬಟ್ ಮೇಳ್ಗನ್ ಮನೆ ಓಪನ್ ಆಗ್ತಿದ್ದಂಗೆ ಅಲ್ಲೊಂದು ಪೆರಿಯರ್ ಫೋಟೋ ಬರುತ್ತೆ, ಓಪನಿಂಗ್ ಶಾಟ್ ಮನೆಯದು ಹಂಗಿರುತ್ತೆ. ಇಲ್ಲಿ ಅದು ಯಾಕಾಗಲಿಲ್ಲ ಅಂತ. ಅದು ಅಫ್ಕೋರ್ಸ್ ಅದು ಡೈರೆಕ್ಟ್ರು ಮಾಡಬೇಕಾಗಿರೋ ಡೈರೆಕ್ಟ್ರು. ಬಟ್ ನನ್ನ ಪಾಯಿಂಟ್ ಆಫ್ ವ್ಯೂ ಅನಿಸಿದ್ದು, ಈಗ ಒಂದು ಮನೆಯಲ್ಲಿ ನಾವು ಸಣ್ಣ ವಯಸ್ಸಲ್ಲಿ ನಮ್ಮ ಮನೇಲಿ ತಂದೆ ಇದ್ದಾರ ಅಂದರೆ, ಅವ್ರ ಚಪ್ಪಲಿ ಇದೆ ಅಂದರೆ ನಮಗೆ ಸಿನಾರಿಯೋ ಗೊತ್ತಾಗ್ಬೋದು. ಇಲ್ಲಿ ಬರ್ತಾರೆ, ಚಪ್ಪಲಿ ಇದೆ ಅಂದರೆ ನಮ್ಮ ತಂದೆ ಇದ್ದಾರೆ. ಅವ್ರ ಸೈಕಲ್ ಬೆಲ್ ಸೌಂಡ್ ಬರ್ತಾ ಇದೆ ಅಂದರೆ ಬಂದರು ಅಂತ. ಸೊ ಈಗ ಹಳ್ಳಿಗಳಲ್ಲಿ ಇವತ್ತಿಗೂ ಕೂಲಿನೋ ರೈತಾಪಿ ಕೆಲಸನ ಮಾಡಿರ್ತಾರೆ. ಅವರು ಊಟ ಕೈ ತೊಳ್ಕೊಂಡು ಊಟ ಮಾಡ್ತಾರೆ. ಊಟ ಮಾಡಿ ಹಂಗೆ ತಟ್ಟೆ ತೊಗೊಂಡು ಹೋಗಿ ಅಲ್ಲೇ ಒಂದು ಮಲಗೋವಾಗ ಸ್ವಾಮಿ ಶ್ರೀರಾಮಚಂದ್ರ ಕಾಪಾಡಪ್ಪ ಅಂದ್ಬಿಟ್ಟು ಮಲಗ್ತಾರಲ್ಲ, ಅವ್ರೇನು ದೇವ್ರ ಫೋಟೋ ಏನು ನೋಡಲ್ಲ. ಆ ಒಂದು ಮಾತಲ್ಲೇ ಅವ್ರಿಗೆ ದೇವರು ಅಂದರೆ ನಾನು ಇವತ್ತು ಪಟ್ಟಿರೋ ಕಷ್ಟ, ಇವತ್ತು ನನಗೆ ಸಿಕ್ಕಿರೋ ಅನ್ನ, ಸೊ ಆ ಒಂದು ಕಾಂಟೆಕ್ಸ್ಟಲ್ಲಿ ಅವರು ಮಾಡಿದ್ದಾರೆ. ಈಗ ಆಗ ನಾನು ಲ್ಯಾಂಡ್ ಲಾರ್ಡ್ ಸಿನಿಮಾ ಬಗ್ಗೆ ವಿಜಯ್ ಇನ್ವಾಲ್ವ್ಮೆಂಟ್ ಬಗ್ಗೆ ಮಾತಾಡ್ತಿದ್ವಲ್ಲ, ಅವರು ಡೈಲಾಗ್ಸ್ ವಿಷಯದಲ್ಲಿ ಹೆಂಗಿತ್ತು ವಿಜಯ್ ಇನ್ವಾಲ್ವ್ಮೆಂಟು? ನಂದು ವಿಜಯ್ದು ತುಂಬ ಒಳ್ಳೆ ರ್ಯಾಪೋ ಇದೆ ಸರ್. ಫಸ್ಟು ಡೈಲಾಗ್ ಬರ್ದಿದ್ದು ನಾನು ಅವ್ರಿಗೆ ಇದು ಸಲಗ
ಸೊ ಸಲಗಾಲಿಂದಾನು ಆಮೇಲೆ ಭೀಮಾ ಬೀಯಿಂಗ್ ಎಸ್ ಎ ಡೈರೆಕ್ಟ್ರು ಅವ್ರಿಗೆ ಹೊಸ್ತು, ಅವ್ರದ್ದು ಫಸ್ಟ್ ಟೈಮ್ ಡೈರೆಕ್ಷನು. ಎರಡೂ ಹಿಟ್ಸು, ಒಳ್ಳೆ ಜನ ತುಂಬ ಚೆನ್ನಾಗಿ ಇಷ್ಟಪಟ್ಟರು. ಸೊ ಇದು ಥರ್ಡು ಲ್ಯಾಂಡ್ ಲಾರ್ಡು. ಸೊ ನಮ್ಗೆ ಅವ್ರದ್ದು ಒಂದು ರ್ಯಾಪೋ, ಈ ವಿಜಿಗೆ ಈ ಥರದ್ದು ಬರೆದ್ರೆ ಇದು ನೀಟಾಗಿ ಕಾಯಿನ್ ಆಗುತ್ತೆ ಅನ್ನೋದು ಗೊತ್ತಿತ್ತು. ಆ ಥರದ್ದು ತರಲೇನೂ ಮಾಡಾಕ್ಬಿಟ್ಟಿದ್ದೀವಿ. ಎಮೋಷನ್ಸು ಇದೆ, ತಂದೆ ಮಗನ ಎಮೋಷನ್ನು ಸಲಗ ಬೇಸ್ಡು. ಭೀಮಾ ಬಂದು ಯಂಗ್ ಬಾಯ್ಸ್ ಅಂದರೆ ಹುಡುಗರು ಡ್ರಗ್ಸ್ಗೆ ಇದು ಮಾಡ್ತಾರೆ ಅನ್ನೋದು ಸಮಾಜದ್ದು. ಇದು ಬಂದು ಅಕ್ಷರ ಸಂವಿಧಾನ. ಸೊ ಅದು ರ್ಯಾಪೋ ಚೆನ್ನಾಗಿತ್ತು ನಮ್ಮಿಬ್ಬರದ್ದು. ಸೊ ಅವ್ರದ್ದು ಇಂಟರ್ಫಿಯರೆನ್ಸ್ ಏನಿಲ್ಲ, ಅವ್ರದ್ದೇನಿರಲ್ಲ ಸರ್. ಅಲ್ಲ ಹೀರೋಗಳದ್ದು ಅಲ್ಲ, ನಾನು ಕೇಳ್ಪಟ್ಟಿದ್ದೀನಪ್ಪ, ನನಗೇನು ಹೆಚ್ಚಿನ ಮಾಹಿತಿ ಇಲ್ಲ. ಓಕೆ ಆಯಿತಾ. ಹೀರೋಗಳು ಭಾಳ ಕಿರಿಕ್ ಮಾಡ್ತಾರೆ, ಅವ್ರಿಗೆ ಹೈಪ್ ಮಾಡೋಕ್ಕೆ ಆ ಥರದ ಡೈಲಾಗ್ಗಳನ್ನ ಕೇಳ್ತಿರ್ತಾರೆ ಅಂತ ಅದಕ್ಕೆ ಕೇಳಿದೆ. ಆಸೆ ಹೋಗ್ಲಿ, ವಿಜಯ್ ಮಾಡಿಲ್ಲ ಸಿನಿಮಾ ಕ್ಷೇತ್ರದಲ್ಲಿ ಹಂಗಿದೆಯಾ ಸರ್? ಇರುತ್ತೆ ಸರ್. ಈಗ ಎಂಥ ಬ್ಯಾಟ್ಸ್ಮನ್ಗೂ ಕ್ಯಾಪ್ಟನ್ನು ಮೀರಿ ನನ್ನ ಇನ್ನೊಂದು ನೆಕ್ಸ್ಟ್ ಡೌನ್, ಈ ಫಸ್ಟ್ ಡೌನ್ ಕಳಿಸ್ಬಿಡು ಅಂತ ಕೇಳ್ತಾರೆ. ಏಕೆಂದರೆ ಅದು ಹಂಗಿರುತ್ತೆ, ಆ ಪಾತ್ರ ಹಂಗಿರುತ್ತೆ, ಮಾತಾಡಬೇಕು ಅಂತ ಅದು ಕೇಳ್ತಾರೆ. ಬಟ್ ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಸರ್ ಡೈರೆಕ್ಟ್ರ್ ಪಾಪ. ಆಮೇಲೆ ತುಂಬ ಆಗುತ್ತೆ. ಈಗ ಹೀರೋಯಿಸಮ್ ಅನ್ನೋದು, ಆ ಡೈಲಾಗ್ಸ್ ಅನ್ನೋದು, ಬಿಲ್ಡಪ್ಸು ಕಮರ್ಷಿಯಲ್ ಸಿನಿಮಾಗಳಲ್ಲಿ ಅದೊಂದು ಹರ್ಡಲ್ ಇದ್ದೇ ಇರುತ್ತೆ. ಈಗ ಆಫ್ ಬಿಟ್ ಸಿನಿಮಾ ಆದರೆ ಏನಿಲ್ಲ, ಅಲ್ಲಿಲ್ಲೋ ನಡ್ಕೊಂಡು ಬರ್ತಾ ಇದ್ರು. ಬಟ್ ಈ ಲ್ಯಾಂಡ್ ಲಾರ್ಡ್ ಸಿನಿಮಾದ ಏನು ಅಂತಂದರೆ, ಇದು ಕಮರ್ಷಿಯಲ್ ಸಿನಿಮಾ ಹೌದು, ಆದರೆ ಬೇರೆ ಥರದ ಕಥೆ ಇರುವಂಥ ಸಿನಿಮಾ. ಮಾಮೂಲಿ ಕಮರ್ಷಿಯಲ್ ಸಿನಿಮಾ ಅಂತ ಹೇಳೋಕ್ಕಾಗಲ್ಲ ಇದನ್ನ. ನಿಜ ನಿಜ. ಸೊ ಇದರಲ್ಲಿ ನಿಮ್ಗೆ ಜಾಸ್ತಿ ಚಾಲೆಂಜಸ್ ಇರುತ್ತಲ್ವಾ? ಹೌದು ಸರ್. ಇದು ಅದೇ ನೀವು ಹೇಳ್ದಂಗೆ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಬೇಕು. ಈ ಕಡೆ ಮನೋರಂಜನೆಯೂ ಬಿಡಂಗಿಲ್ಲ, ಈ ಕಡೆ ಕಂಟೆಂಟು ಬಿಡಂಗಿಲ್ಲ. ಅವೆರಡನ್ನೂ ಬ್ಲೆಂಡ್ ಮಾಡಿಕೊಂಡೇ ಹೋಗ್ತಾ ಇರಬೇಕಾಗುತ್ತೆ. ಅದಕ್ಕೆ ನಿಮಗೆ ಲ್ಯಾಂಡ್ ಲಾರ್ಡ್ ನೋಡಿದಾಗ ಎರಡೂ ಪ್ರೇಕ್ಷಕರಿಗೆ ಇಷ್ಟ ಆಗುತ್ತೆ. ಕೆಲವರಿಗೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಮಾತ್ರ ಇಷ್ಟ, ಅದಕ್ಕೆ ಆ್ಯಕ್ಷನ್ನು ಈ ಪೇಂಟಿಂಗ್ ಎಲ್ಲ ಇಷ್ಟ ಆಗಲ್ಲ, ಮಸಾಲೆ ಜಾಸ್ತಿ ಅನ್ನೋ ಥರ. ಬಟ್ ಆ ಥರದವರು ಇವತ್ತು ಸಿನಿಮಾ ಬಗ್ಗೆ ತುಂಬಾ ಇದು ಮಾಡ್ತಾ ಇದ್ದಾರೆ. ಖುಷಿಯಾಗೋ ವಿಚಾರ ಅಂದರೆ ರಿವ್ಯೂಸ್ ಯಾರೂ ಹೇಳ್ತಾ ಇಲ್ಲ ಸರ್, ಎಲ್ಲ ಬರೀತಾ ಇದ್ದಾರೆ, ಶೇರ್ ಮಾಡ್ತಾ ಇದ್ದಾರೆ. ಒಂದು ಆದರೆ ಈ ಮಟ್ಟದ ಶೇರ್ಸ್ ಆಗಿರಲಿಲ್ಲ. ಸಿನಿಮಾ ಚೆನ್ನಾಗಿದೆ ಅಂದರೆ ಮೌತ್ ಟಾಕ್ ಇರುತ್ತೆ, ಬಟ್ ಇದು ಲೆಟರ್ ಟಾಕ್. ಇದು ಅಕ್ಷರದ ಬಗ್ಗೆ ಮಾತಾಡಿದಾರಲ್ಲ, ಸಿನಿಮಾದ ಅಕ್ಷರದ ಬಗ್ಗೆ ಮಾತಾಡಿದೆ. ಹೌದು, ಅದೊಂದಿದೆ ಸರ್. ಈಗ ಯಾರೋ ಒಂದು 4 ಅಕ್ಷರ ಕಲ್ತಿದ್ದೀವಿ, ಇಲ್ಲ ಒಂದು ಸ್ವಲ್ಪ ಓದ್ಕೊಂಡಿದ್ದೀವಿ ಅಂದರೆ ಅದೊಂದಿರುತ್ತೆ. ಎಲ್ಲರೂ ನಮ್ಮ ಹಳ್ಳಿಗಳಲ್ಲೂ ಓದಲಿ, ಅವರು ಓದದೇ ಇದ್ರೂ ಪರವಾಗಿಲ್ಲ, ಈ ಪಿಕ್ಚರ್ ಆದರೂ ನೋಡಲಿ ಅನ್ನೋದೊಂದು ಸಿಟ್ಟಿರುತ್ತೆ. ಏಕೆಂದರೆ ಇವತ್ತು ಬೆಳಗ್ಗೆ ಒಬ್ಬರು ಮೆಸೇಜ್ ಮಾಡಿದ್ದೆ ಸರ್, ಡಿಗ್ರಿ ಮಾಡ್ಕೊಂಡಿದ್ದಾನೆ, ಕೋಲಾರ ಕಡೆ ಅವನು. ಏನು ಕೆಲಸ ಮಾಡ್ತಾಯಿದ್ದಾನೆ? ಸೆಂಟ್ರಿಂಗ್ ಕೆಲಸ ಅಂತ. ಒಂಥರ ಇದಾಯಿತು. ಓಕೆ, ಇವಾಗ ಫಿಟ್ ಆ್ಯಂಡ್ ಫೈನ್ ಸೆಂಟ್ರಿಂಗ್ ಕೆಲಸನೇ, ಬಟ್ ಅಟ್ ದ ಸೇಮ್ ಟೈಮ್ ಸೆಂಟ್ರಿಂಗ್ ಅಂದಾಗ ಒಂದು ಸರ್ಕಲ್ಲು ಬೇರೆ ಥರ ಆಗೋಗ್ಬಿಡುತ್ತೆ. ಅದರಲ್ಲಿ ಸ್ವಲ್ಪ ಬುದ್ಧಿವಂತ ಇದ್ದರೆ ಮೇಸ್ತ್ರಿ ಆಗ್ತಾನೆ, ಇಲ್ಲ ಬೇರೆ ಏನೋ ಆಗೋಗುತ್ತೆ. ಅದೊಂದು ಭಯ. ಚೆನ್ನಾಗಿ ಬರೆಯೋದು ಬಂದರೆ ಮಾಸ್ತಿ ಆಯ್ತದೆ ಸರ್. ಇಲ್ಲಿ ಬರೀಬೇಕು ಅಂದರೆ ಸಿನಿಮಾಗೊಂದು ವ್ಯಾಕರಣ ಇದೆ ಸರ್. ಅಲ್ಲ, ಅಫ್ಕೋರ್ಸ್. ಅಂದರೆ ನಾನು ಆ್ಯಕ್ಚುಲಿ ಅದನ್ನು ಮಾತಾಡೋಣ ಅಂದ್ಕೊಂಡಿದ್ದೆ. ನೀವು ಸಿನಿಮಾ ರಂಗನೇ ಆಯ್ಕೆ ಮಾಡ್ಕೊಂಡಿದ್ದೆ ಯಾಕೆ? ಚಿಕ್ಕ ವಯಸ್ಸಿಂದನೂ ಸಿನಿಮಾ ಅಂದರೆ ಇಷ್ಟ ಸರ್. ಅಂದರೆ ಹೆಂಗೆ ಹೇಳೋದು ಅಂದರೆ, ಕಟಿಂಗ್ ಶಾಪಲ್ಲಿ ಕೂರಿಸಿರೋರು ನಮಗೆ ಚಿಕ್ಕ ಮಕ್ಕಳಿಗೆ ಬೇಗ ಮಾಡ್ತಿರ್ಲಿಲ್ವಲ್ಲ, ಕೂರಿಸ್ಬಿಡೋರು. ಅದು ಹೈಟ್ ಇರೋದು, ಅದಕ್ಕೊಂದು ಹಲಗೆ ಬೇರೆ ಹಾಕೋರು ನಮಗೆ ಮಕ್ಕಳಿಗೆ, ಎಲ್ರಿಗೂ ಆಗ್ತದೆ. ಅದಕ್ಕೆ ಹಾಕಿ ಆ ಬಿಯರ್ ಬಾಟ್ಲಿಗೆ ಒಂದು ಇದಕ್ಕಿರೋದು ಪುಸ್ಕೊಂಡು ನೋಡಿದ್ರೆ ನಮಗೆ ಮಂತ್ರಮುಗ್ಧ ಆಗ್ಬಿಡ್ತಾ ಇದ್ವಿ. ಆಮೇಲೆ ಅದೇನು ಕೆರೆದ್ರೂ ಕೆರೆದು ಕಳಿಸೋರು. ಮತ್ತು ತಲೆಗಿಷ್ಟು ಅಂತಲ್ಲ, ಹೋಲ್ಸೇಲಾಗಿ 50 ರೂಪಾಯಿ ಕೊಟ್ಬಿಟ್ರೆ ಒಂದು 3-4 ಜನ ಮಕ್ಕಳು ಎಲ್ರಿಗೂ ಕೆರೆದು ಕಳಿಸ್ಬಿಡೋರು. ಆ ಟೈಮಲ್ಲಿ ನಾವೇನು ಮಾಡ್ತಿದ್ವಿ, ಈ ಪೇಪರ್ಗಳು ಮೆತ್ತಿರೋರು, ಈ ಮಾಮೂಲಿ ಇದು ಹಲಗೆ ಇದಲ್ವ ಸರ್, ಆ ಸೊಂದಿಗಳಿಗೆ ಪೇಪರ್ಗಳು ಮೆತ್ತಿರೋದು. ಸಿನಿಮಾಗಳದ್ದು ಅಂಬರೀಷ್ ಅಣ್ಣಂದು, ಈ ಅಣ್ಣ ಅವ್ರದ್ದು, ಮತ್ತು ಈ ಆಂಧ್ರ ಬಾರ್ಡ್ರ್ ಆಗಿರೋದ್ರಿಂದ, ಅಂದರೆ ನಮ್ಮ ಕರ್ನಾಟಕ ಬಾರ್ಡ್ರ್ ಆಂಧ್ರ ಬಾರ್ಡ್ರ್ ಆಗಿರೋದ್ರಿಂದ ತೆಲುಗು ಸಿನಿಮಾಗಳದ್ದು ಇದು ಜಾಸ್ತಿ ಇತ್ತು. ಅದೆಲ್ಲ ನಾವು ಹಿಂಗೆ ನೋಡ್ಕೊಂಡು ಆವಾಗಿಂದನೂ ಸಿನಿಮಾ. ಮತ್ತು ಆವಾಗೆಲ್ಲ ಥಿಯೇಟ್ರ್ಗಳ ಹತ್ರ ಇರ್ತಾಯಿದ್ವಿ ಸರ್, ಅಥವಾ ಊರಲ್ಲಿ ಒಂದು 2 ಟ್ಯಾಕಿಸ್ ಆದರೂ ಇರೋದು. ನನ್ನ ಇದೇನೋ ಗೊತ್ತಿಲ್ಲ, ನಾನು ಮಿಡ್ಲ್ ಸ್ಕೂಲ್ ಇದ್ದಾಗಲೂ ನಮ್ಮ ಸ್ಕೂಲ್ ಪಕ್ಕನೇ ಥಿಯೇಟ್ರು.
ಹೈಸ್ಕೂಲಿಗೆ ಬಂದರೆ ಹೈಸ್ಕೂಲ್ ಪಕ್ಕ 2 ಟ್ಯಾಕೀಸ್, ಕಾಲೇಜಿಗೆ ಬಂದರೆ ಕಾಲೇಜ್ ಪಕ್ಕ ಒಂದು ಥಿಯೇಟ್ರು. ಸರಿ, ಎಲ್ಲ ಬಿಟ್ಟು ಇಲ್ಲಿ ಓದೋಕ್ಕೆ ಅಂತ ಬಂದರೆ ಇಲ್ಲಿ ಸ್ಟುಡಿಯೋನೇ ಇತ್ತು, ಕಂಠೀರವ ಸ್ಟುಡಿಯೋ. ಸೊ ನನಗೆ ಥಿಯೇಟ್ರಿಂದ ಸ್ಟುಡಿಯೋಗೆ ಬಂದೆ. ಮತ್ತು ಯಾರೇ ಸಿನಿಮಾದಲ್ಲಿದ್ದಾರೆ ಅಂದರೆ ಅವ್ರ ಕಡೆ ಹಂಗೆ ಹೋಗುತ್ತೆ, ಪರಿಚಯ ಮಾಡ್ಕೋಬೇಕು, ಮಾತಾಡಬೇಕು ಅಂತ. ಸೊ ಡೈರೆಕ್ಟಾಗಿ ನಾನು ಸಿನಿಮಾಗೆ ಬರ್ತೀನಿ ಅನ್ನೋ ಭಯ, ಇದು ಧೈರ್ಯ ಇರಲಿಲ್ಲ, ಬಟ್ ಅವ್ರ ಜೊತೆನೇ ಇರ್ತಿದ್ದೆ. ಸೊ ಹಂಗೆ ರಂಗನಾಥ್ ಅಂತ ಅಸೋಸಿಯೇಟ್ ಡೈರೆಕ್ಟರ್ ನಮ್ಮ ಏರಿಯಾದಲ್ಲಿದ್ದರು, ಅವರು ಸಾಧು ಕೋಕಿಲ ಸರ್ಜಿಗೆ ಇದು. ಸೊ ಅವ್ರ ಜೊತೆ ಬಂದು ಹಂಗೆ ನನಗೆ ಸೂರ್ಯ ಅವರು, ಯೋಗರಾಜ್ ಭಟ್ರು, ಹಿಂಗೆಲ್ಲ ಡೈರೆಕ್ಟರ್ಗಳು ಪರಿಚಯ. ವೀಕ್ಷಕರ, ಇಷ್ಟೊತ್ತು ಮಾಸ್ತಿ ಅವರು ಭಾಳ ಡೀಟೇಲ್ ಆಗಿ ಲ್ಯಾಂಡ್ಲಾರ್ಡ್ ಬಗ್ಗೆ ಮತ್ತು ಅವರ ಸಿನಿ ಜರ್ನಿ ಬಗ್ಗೆ ಹೇಳಿದ್ದಾರೆ. ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅನ್ನುವಂಥ ವಿಶ್ವಾಸ ನಂದು. ಅದಕ್ಕೋಸ್ಕರ ರಿಕ್ವೆಸ್ಟ್ ಮಾಡ್ತೀನಿ, ನೀವಿನ್ನೂ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋನ ಶೇರ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.